ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಅನ್ನದಾತರ ಬಾಳು ಮೂರಾಬಟ್ಟೆಯಾಗಿದೆ. ಮಳೆರಾಯನ ಆಗಮನ ಆಗದ ಹಿನ್ನೆಲೆಯಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದ್ದಾವೆ. ಹೀಗಾಗಿ ರೈತರು ಜಮೀನಿನಲ್ಲಿ ಬೆಳೆದಂತ ಮೆಕ್ಕೆಜೋಳ ಹರಗ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿದ್ದೇವೆ. ಗಂಗಾಪುರ ಗ್ರಾಮದ ಸಾಕಷ್ಟು ರೈತರು ಇವಾಗ ಮೆಕ್ಕೆಜೋಳ ಏನು ಬೆಳೆದಿದ್ರು ಮೆಕ್ಕೆಜೋಳವನ್ನು ಹರಿಗಿ ನಾಶ ಮಾಡ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇಷ್ಟೊಂದು ಪ್ರಮಾಣದಲ್ಲಿ ಆ ಮೆಕ್ಕೆಜೋಳ ಬೆಳೆದಿತ್ತು. ಆದರೆ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಒಣಗಿ ಹೋಗ್ತಾ ಇರೋದ್ರಿಂದ ಏನು 1 ಎಕರೆಗೆ 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ಆ ಬಿತ್ತನೆ ಮಾಡಿದ್ರು. ಈ ರೀತಿ ತೇವಾಂಶ ಕೊರತೆಯಾಗಿ ಯಾವುದೇ ರೀತಿಯಿಂದ ಆ ಮೆಕ್ಕೆಜೋಳ ಬೆಳೀತಾ ಇಲ್ಲ. ಇಳುವರಿ ಕೂಡ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಈ ಪ್ರಮಾಣದಲ್ಲಿ ಆ ಬಿಸಿಲು ಆವರಿಸಿರುವುದರಿಂದ ರೈತರು ಆ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಎತ್ತುಗಳ ಮೂಲಕ ಏನು ಬಿತ್ತನೆ ಮಾಡಿದಂತ ಜಮೀನಿದೆ 4 ಎಕರೆಯಲ್ಲಿ ಇವಾಗ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಈ ಬಾರಿ ಮುಂಗಾರಿನಲ್ಲಿ ಸಮೃದ್ಧವಾಗಿ ಮಳೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಬಿತ್ತನೆ ಕೂಡ ಮಾಡಿದ್ರು. ಬಿತ್ತನೆ ಮಾಡಿದ ನಂತರ ಮಳೆರಾಯ ಕೈ ಕೊಟ್ಟಿರುವುದರಿಂದ ಇಡೀ ಜಮೀನು ಒಣಗ್ತಾ ಇದ್ದಾವೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ನಾವು ಬಿತ್ತನೆ ಮಾಡಿದ್ವಿ, ಇವಾಗ ಯಾವುದೇ ರೀತಿಯಿಂದ ಬೆಳೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ರೈತರ ಕಡೆ ತಿರುಗಿ ನೋಡ್ಬೇಕಂತ ಹೇಳಿ ಕೂಡ ಆಗ್ರಹಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವಾಗ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಮೆಕ್ಕೆಜೋಳ ನಾಶ ಮಾಡಿದಂತ ರೈತರಿದ್ದಾರೆ. ಸರಿ, ಯಾಕೆ ನಾಶ ಮಾಡಕತ್ತೀರಿ? ಮಳೆ ನಿರೀಕ್ಷೆ ಇತ್ತು ಇಲ್ಲ ನಿಮಗಂತ? ಮಳೆ ಆಗ್ಲಿಲ್ಲದಕ್ಕೆ ನಾವು ಹುಟ್ಲಿಲ್ರಿ. ಹಂಗಾಗಿ ಒಂದೊಂದು ಹುಟ್ಟು ಬಿಟ್ರು, ಎಲ್ಲಾರ ಒಂದು ಮಳೆ ಹೋಗೋದಕ್ಕೆ. ಹಂಗಾಗಿ ನಾವು ನಾಶ ಮಾಡಿಬಿಟ್ರಿ. ಒಳ್ಳೆ ಎಷ್ಟು ಎಕರೆದಾಗ ಬೆಳೆದಿದ್ರಿ? 4 ಎಕರೆ ರೀ. ಎಷ್ಟು ಖರ್ಚು ಮಾಡಿದ್ರಿ? 1 ಎಕರೆಗೆ 20,000 ರೂಪಾಯಿ ಖರ್ಚು ಮಾಡಿದ್ರಿ. ಗೊಬ್ಬರ ಮತ್ತು ಆಳು ಅಂದ್ರ ಒಂದ್ 20,000 ರೂಪಾಯಿ 1 ಎಕರೆ ಖರ್ಚು ಮಾಡಿದ್ರಿ. ಮತ್ ಇದು ಮಳೆ ಹೋಗ್ಬಿಡ್ತ್ರಿ, ಬೆಳೆನ ಹುಟ್ಲಿಲ್ರಿ. ಅದು ಎಲ್ಲಾರು ಒಂದೇ ಹುಟ್ಟಿದ್ರಿ. ಹಾಗಾಗಿ ನಾವು ನಾಶನ ಮಾಡಿಬಿಟ್ವಿ ಅದನ್ನ. ಈಗ ಒಳ್ಳೆ ನಾವು ಸಾಲ ತಗೋಬೇಕಂದ್ರ ಅಲ್ಲಿ ಅಂಗಡಿಯಾಗ ಕೊಡಗಲ್ರಿ ನಮ್ಗ. ಬಳ್ಳ ಮತ್ ಬಿಟ್ಟು ಬಿಡೋದ್ರಿ ಈ ಸಲ. ಮತ್ ಹಿಂಗಾರಿ ನೋಡೋದು ಮಳೆ ಆದ್ರ ಅಷ್ಟೊತ್ತಿಗೆ ನಾವೇನಾರ ಸಾಲ ಮಾಡ್ಕೊಂಡು ಒಳ್ಳೆ ಹಾಕ್ಬೇಕಾಗತ್ತೆ. ಏನು ಒಟ್ಟಾರೆ ಗದಗ ಜಿಲ್ಲೆ 7 ತಾಲೂಕಿನಲ್ಲಿ ಸುಮಾರು 79ರಷ್ಟು ಬಿತ್ತನೆ ಪ್ರಮಾಣ ಆಗಿತ್ತು. ಆದರೆ ಇವಾಗ ಮಳೆ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದಂತ ಬೆಳೆ ನಾಶ ಮಾಡ್ತಾ ಇದ್ದಾರೆ. ಬರಗಾಲ ಘೋಷಣೆ ಮಾಡ್ಬೇಕಂತ ಹೇಳಿ ಕೂಡ ಇಲ್ಲಿ ರೈತರು ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ. ಸರ್, ಈಗ ಒಂದ್ ಕಡೆ ಮಳೆ ಬರತ್ತಂತ ಹೇಳಿ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ರೆ ಎಲ್ಲ ನಾಶ ಆಗ್ತಾ ಇದೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್, ಏನಲ್ರಿ, ಸರ್ಕಾರಕ್ಕೆ ವಿನಂತಿ ಏನಂದ್ರೆ ಪರಿಹಾರ ಕೊಡ್ರಿ. ಸಾಲ ಮನ್ನಾ ಮಾಡಕ್ ಹೇಳ್ರಿ. ಇಲ್ಲ ಸಾಲಗಾರ ಕಾಟ ತಪ್ಪಿಸ್ರಿ. ಈ ಸಾಲ ಮಾಡಿ ಬೀಜ ಗೊಬ್ಬರ ಹಾಕಿ ಹೊಳ್ಳಿ ಸಾಲ ಕೊಡಲ್ಲ ಅವ್ರ. ಬ್ಯಾಂಕ್ ಕಾಟ ಹೆಚ್ಚಿಗೆ ಬಿಡೈತಿ. ಆಮೇಲೆ ಏನ್ ಮಾಡಕ್ ಸರ್, ದಯವಿಟ್ಟು ವಿನಂತಿ, ಸರ್ಕಾರಲ್ಲಿ ವಿನಂತಿ ಮಾಡಿದವ ಸ್ವಲ್ಪ ಪರಿಹಾರ ಕೊಡ್ರಿ. ಪೂರ ನೀವು ಕೊಡಕ್ ಯಾರ ಕೈಲಿ ಆಗಲ್ಲ. ನಾವೇನ್ ಹೇಳ್ತೀವಿ ಅಂದ್ರ ಅಟ್ಲೀಸ್ಟ್ ₹1 ನಮ್ಗೆ 4 ಬಂದ್ ಮುಟ್ತಿ ರೈತರಿಗೆ ಅಂದ್ರ ಖುಷಿ ಇರ್ತೀವಿ. ಬರಗಾಲದಾಗ ನಿಮ್ದು ಏನು ಮುಟ್ಲಿಲ್ಲ ಅಂದ್ರೆ ನಿಮ್ದು ಇದು ಹೆಂಗಂತ ಜೀವನ. ಈಗ ಸುಳ್ಳು ಅಂತ ಹೇಳಲ್ರಿ, ಮಂಗಳೂರು ಬೆಂಗಳೂರಿಗೆ ಆಲ್ರೆಡಿ ಹುಡುಗರು ಹೊಂಟಬಿಟ್ಟ ದುಡಿಯಾಕ. ಈ ಬರಗಾಲ ನೋಡ್ಬಿಟ್ಟು ಯುವಕರು ನಮ್ಮ ಮನೆ ಪರಿಸ್ಥಿತಿ ಹೆಂಗಪ್ಪ, ಮುಂದ ಹಬ್ಬ ಹುಣ್ಣಿಮೆ, ಪಂಚಮಿ ಬಿರುಗ ಅಂತ ಬಿರುಗ ಎಲ್ಲಿ ಯಾರು ₹1 ಕೊಡಲ್ರಿ. ಪಂಚಮಿ ಬಿರುಗಿನಾಗ ದೀಪಾವಳಿ ಅದಾವ, ಮುಂದೆ ಹಬ್ಬ ಅದಾವಲ್ಲ ಅಂತ ಈಗಿನ ಹುಡುಗರೆಲ್ಲ ದುಡಿಯಕ್ ಮಂಗಳೂರಿಗೆ ಬೆಂಗಳೂರಿಗೆ ಹೊಂಟ್ಬಿಟ್ಟವು. ನಮಗೇನಲ್ರಿ, ಸರ್ಕಾರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಕೈ ಮುಗಿತೀವಿ, ಕಾಲ್ ಮುಗಿತೀವಿ, ನಿಮ್ಗ ಸ್ವಲ್ಪ ಪರಿಹಾರ ಕೊಡ್ರಿ. ಪೂರ ಕೊಡ್ಬೇಡ್ರಿ, ನಿಮ್ ಕೈಲಿ ಆಗತ್ತ ಒಬ್ರು ಸೆಕೆಂಡ್ರಿ, ಸ್ವಲ್ಪ ನಮ್ಗೆ ಬಂದ್ ಮುಟ್ಟಬೇಕಂತ ವಿನಂತಿ ಮಾಡ್ತೀವಿ. ಒಟ್ಟಾರೆ ಹೇಳಬೇಕಂತಂದ್ರೆ ಗದಗ ಜಿಲ್ಲೆಯಲ್ಲಿ ಭೀಕರದ ಬರದ ಛಾಯೆ ಆವರಿಸಿದ್ದು ಅನ್ನದಾತರು ಸಾಕಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ರೈತರ ಮಕ್ಕಳು ಕೂಡ ಇವಾಗ ಬೇರೆ ಬೇರೆ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ದುಡಿಯಲು. ಹೀಗಾಗಿ ಗದಗ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಇದಷ್ಟು ಇಲ್ಲಿನ ಸುದ್ದಿ.